ಮಿತ್ರರೇ ನಮಸ್ಕಾರ. ನಾವಿವತ್ತು ಜಾತಕದಲ್ಲಿ ಏನಾದ್ರೂ ಗುರು ಚಂಡಾಳ ಯೋಗ ಆಯ್ತು ಅಂತ ಹೇಳಿದ್ರೆ ಯಾವ ರೀತಿಯಾದ ರಿಸಲ್ಟ್ ಕೊಡುತ್ತೆ ಅನ್ನುವಂಥದ್ದನ್ನ ನೋಡೋಣ. ಮತ್ತು ಗುರು ಚಂಡಾಳ ಯೋಗವನ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಒಂದು ರೆಮಿಡಿಯನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ನೋಡ್ತಾ ಹೋಗೋಣ. ಗುರು ಚಂಡಾಳ ಯೋಗ ಜಾತಕದಲ್ಲಿ ಯಾವ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ ಗುರು ಗ್ರಹ ಮತ್ತು ಇದ್ರ ಜೊತೆ ರಾಹು ಇದ್ದಾಗ ಗುರು ಚಂಡಾಳ ಯೋಗ ಫಾರ್ಮ್ ಆಗುತ್ತೆ ಯಾವುದೇ ಮನೆಯಲ್ಲಿ. ಕೆಲವು ಆಸ್ಟ್ರಾಲಜರ್ ಕೇತುನು ಕೂಡ ತಗೋತಾರೆ, ಗುರು ಅಥವಾ ಕೇತು ಇದ್ರೂ ಕೂಡ ಗುರು ಚಂಡಾಳ ಯೋಗ ಫಾರ್ಮ್ ಆಗುತ್ತೆ ಅಂತ ತಗೋತಾರೆ. ಬಟ್ ನಾನು ಪರ್ಸನಲ್ ಆಗಿ ಅಷ್ಟು ಸ್ಟ್ರಾಂಗ್ ಆಗಿ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ. ಕ್ಲಿಯರ್, ಇಂತಹ ಗುರು ಚಂಡಾಳ ಯೋಗ ಇವತ್ತಿನ ಕಾಲಕ್ಕೆ ಅಂತಹ ಏನು ಕೆಟ್ಟದಲ್ಲ ಒಂದು. ಆದ್ರೆ ಯಾವಾಗ ಈ ಗುರು ಮತ್ತು ರಾಹುವಿನ ಕಾಂಬಿನೇಷನ್ ಅನ್ನ ಶನಿ ನೋಡ್ತಾನೋ ಆಗ ಅದು ಅಷ್ಟು ಒಳ್ಳೇದಾಗೋದಿಲ್ಲ. ಕುಜ ನೋಡಿದ್ರಂತೂ ಇದು ಒನ್ ಆಫ್ ದ ವರ್ಸ್ಟ್ ಕಾಂಬಿನೇಷನ್ ಆಗ್ಬಿಡುತ್ತೆ. ಇನ್ ಜನರಲ್ ಆಗಿ ಗುರು ಚಂಡಾಳ ಯೋಗ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಗುರು ಮಾರಲ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ರಾಹು ಕ್ರಾಸ್ ಮಾಡೋದು ಅಂತ ಹೇಳಿದ್ರೆ ಈಗ ಸೋಷಿಯಲಿ ಒಂದು ಚೌಕಟ್ಟು ಇರ್ತದೆ ಸಮಾಜದಲ್ಲಿ, ಇದನ್ನ ಮಾಡಬಾರ್ದು, ಅದು ಗುರು ರೆಪ್ರೆಸೆಂಟ್ ಮಾಡುತ್ತೆ. ಆದ್ರೆ ರಾಹು ಅದನ್ನ ಯಾಕೆ ಮಾಡಬಾರ್ದು, ಅದನ್ನು ಮಾಡೋಣ ಅನ್ನುವಂಥದ್ದನ್ನ ರಾಹು ರೆಪ್ರೆಸೆಂಟ್ ಮಾಡುತ್ತೆ. ಇವತ್ತು ಇರೋದು ಸಮಾಜ ಹಾಗೆ ಆಗಿರೋದ್ರಿಂದ ಯಾಕೆ ನಾನು ಅದನ್ನ ಮಾಡಬಾರ್ದು, ಮಾಡಿದ್ರೆ ಏನಾಗುತ್ತೆ, ಆ ರೀತಿನೇ ಸಮಾಜ ಇರೋದ್ರಿಂದ ಸೊ ಅದು ಅಷ್ಟು ಒಂದು ಕೆಟ್ಟ ಯೋಗ ಅಂತ ಇವತ್ತಿನ ಮಟ್ಟಿಗೆ ಕನ್ಸಿಡರ್ ಆಗೋದಿಲ್ಲ. ಆದ್ರೆ ಇದು ಎಲ್ಲಿ ಆಗ್ತಿದೆ ಅಂತ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ ಜಾತಕದ ಯಾವ ಮನೆಯಲ್ಲಿ ಆಗ್ತಿದೆ ಮತ್ತು ಯಾವ ರಾಶಿಯಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಮಿತ್ರರೇ, ಗುರು ಚಂಡಾಳ ಯೋಗ ಏನಾದ್ರೂ ಗುರು ಪ್ರಬಲವಾಗಿರುತ್ತಲ್ಲ ಅಲ್ಲಾಯ್ತು ಅಂತ ಹೇಳಿದ್ರೆ, ಉದಾಹರಣೆಗೆ ಗುರುವಿನ ಉಚ್ಚ ಕ್ಷೇತ್ರದಲ್ಲಿ ಆಯ್ತು ಅಂತ ಹೇಳಿದ್ರೆ ಕರ್ಕಾಟಕದಲ್ಲಿ, ಅಥವಾ ಗುರುವಿನ ಸ್ವಂತ ಮನೆಗಳಾದಂತಹ ಸ್ಯಾಜಿಟೇರಿಯಸ್ ಧನುಸ್ಸು ಅಥವಾ ಮೀನದಲ್ಲಿ ಆಯ್ತು ಅಂತ ಹೇಳಿದ್ರೆ ಇದು ಒಂದು ರೀತಿಯಾದಂತಹ ರಿಲಿಜಿಯಸ್ ಪರ್ವರ್ಷನ್ ಕೊಡುತ್ತೆ ಅಂತ ಹೇಳಿದ್ರೆ ಕೆಲವೊಬ್ಬರು ವ್ಯಕ್ತಿಗಳಿರ್ತದೆ, ನನ್ನ ಧರ್ಮನೇ ಶ್ರೇಷ್ಠ, ನನ್ನ ಜಾತಿನೇ ಶ್ರೇಷ್ಠ, ಮಿಕ್ಕಿದ್ದೆಲ್ಲ ಕನಿಷ್ಠ, ಎಲ್ಲರೂ ನಂದೇ ಫಾಲೋ ಮಾಡಬೇಕು, ಮತ್ತೆ ಬೇರೆ ಜಾತಿ ಅಥವಾ ಧರ್ಮವನ್ನ ಕ್ರಿಟಿಸೈಸ್ ಮಾಡುವಂತದ್ದು ಅಥವಾ ಬೇರೆಯವರ ಒಂದು ವಿಧಾನಗಳೇನಿರ್ತವೆ ಬದುಕೋದು ಅಥವಾ ಹಣ ಮಾಡೋದು ಇದನ್ನ ಬೈಯೋದು, ಸೊ ಇದು ರೆಪ್ರೆಸೆಂಟ್ ಮಾಡುತ್ತೆ ಒಂದು ಪರ್ವರ್ಷನ್, ಒಂದು ಅಂಟ್ಕೊಳ್ಳೋದನ್ನ ತೋರಿಸುತ್ತೆ. ಆದ್ರೆ ಎಲ್ಲಿ ರಾಹು ಪ್ರಬಲವಾಗಿರ್ತದೋ, ಎಸ್ಪೆಷಲಿ ವೃಷಭ ಆಗ್ಬೋದು, ಅರ್ಥ ತ್ರಿಕೋಣಗಳಿದಾವಲ್ಲ, ವೃಷಭ, ಕನ್ಯಾ ಮತ್ತು ಮಕರಗಳಲ್ಲಿ ರಾಹು ಪ್ರಬಲವಾಗಿದ್ದಾಗ ಏನಾಗುತ್ತೆ, ವ್ಯಕ್ತಿ ದುಡ್ಡು ಮಾಡಕ್ಕೋಸ್ಕರ ಎಲ್ಲಾ ರೀತಿಯಾದಂತಹ ಮಾರಲ್ಸ್ ಅನ್ನು ಮೀರ್ತಾನೆ. ಯಾಕೆಂತ ಹೇಳಿದ್ರೆ ಜಾತಕದಲ್ಲಿ ಗುರು ಏನನ್ನ ತೋರಿಸ್ತಾನೆ ಅಂತ ಹೇಳಿದ್ರೆ ದುಡ್ಡನ್ನ ತೋರಿಸ್ತಾನೆ, ಹಣವನ್ನ, ಪ್ರಾಸ್ಪೆರಿಟಿಯನ್ನು ಕೂಡ ತೋರಿಸೋದ್ರಿಂದ ಒಬ್ಬ ವ್ಯಕ್ತಿ ದುಡ್ಡು ಮಾಡೋದಕ್ಕೆ ಎಲ್ಲಾ ಒಂದು ಎಲ್ಲೆಯನ್ನು ಮೀರ್ತಾವ. ಮಿತ್ರರೇ, ಇಂತಹ ಒಂದು ಗುರು ಚಂಡಾಳ ಯೋಗ ಜಾತಕದಲ್ಲಿ ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ಅದರಲ್ಲೂ ಎಸ್ಪೆಷಲಿ 5 ಮತ್ತು 9ನೇ ಮನೆಗೆ ಲಿಂಕ್ ತಗೋತು ಅಂತ ಹೇಳಿದ್ರೆ ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಮಕ್ಕಳು ಮತ್ತು ಅವರ ಬುದ್ಧಿಯಲ್ಲಿ ಗುರು ಚಂಡಾಳ ಯೋಗದ ಒಂದು ರಿಸಲ್ಟ್ ಕಾಣಿಸ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ಗಾದೆ ಇದೆಯಲ್ಲ, ತಾವೇನ್ ಮಾಡ್ತೀವೋ ಒಳ್ಳೇದೋ ಕೆಟ್ಟದ್ದು ಅದು ನಮ್ಮ ಮಕ್ಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು, ಆ ರೀತಿ ಯಾವ ವ್ಯಕ್ತಿಗೆ ಗುರು ಚಂಡಾಳ ಯೋಗ 5ನೇ ಮನೆ, ಎಸ್ಪೆಷಲಿ 5ನೇ ಮನೆ ಅಧಿಪತಿ ಯಾರಿಗೆ ಅಂತ ಹೇಳಿದ್ರೆ ಈ ವೃಶ್ಚಿಕದವ್ರಿಗೆ ಮತ್ತು ಈ ಸಿಂಹದವ್ರಿಗೆ 5 ಮತ್ತು 9ಕ್ಕೆ ಏನಾದ್ರು ಕನೆಕ್ಷನ್ ಇದು ತಗೊಂಡು ಅಂತ ಹೇಳಿದ್ರೆ ಇದು ಅವರ ಮಕ್ಕಳ ಮೇಲೆ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ. ಹಾಗಿದ್ರೆ ಈ ಗುರು ಚಂಡಾಳ ಯೋಗಕ್ಕೆ ಏನು ಒಂದು ಪರಿಹಾರ ಮಾಡಬಹುದು ಅಂತ ಹೇಳಿದ್ರೆ ಕ್ಲಾಸಿಕ್ ಆಗಿ ಏನ್ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸರಸ್ವತಿಯ ಆರಾಧನೆಯನ್ನ ಸಜೆಸ್ಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಸರಸ್ವತಿ ಆರಾಧನೆ ರಾಹುವಿನ ಒಂದು ಪರ್ವರ್ಷನ್ ಏನ್ ಬರುತ್ತೆ ಮೈಂಡಿಗೆ ಅದನ್ನ ದಾಟಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು, ಅದನ್ನ ಬಿಟ್ರೆ ಇನ್ನ ರಾಮನಾಮವನ್ನ ಸ್ಮರಣೆ ಮಾಡಬಹುದು. ಯಾಕೆಂತ ಹೇಳಿದ್ರೆ ರಾಮ ಬಂದು ಐಡಿಯಲ್ ಅಂತ ಹೇಳಿದ್ರೆ ಧರ್ಮವನ್ನ ಎತ್ತಿಡಿದಂತಹ ಪುರುಷ. ಸೊ ರಾಮನಾಮವನ್ನ ಎಷ್ಟಾಗುತ್ತೋ ಅಷ್ಟು ಚಾಂಟ್ ಮಾಡಿದಾಗ ಕೂಡ ಈ ಒಂದು ಗುರು ಚಂಡಾಳ ಯೋಗದಿಂದ ದೋಷದಿಂದ ಹೊರಗೆ ಬರಬಹುದು. ಇದಿಷ್ಟು ಗುರು ಚಂಡಾಳ ಯೋಗಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಗಳಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.